ಇದೊಂದು ಐತಿಹಾಸಿಕವಾದಂತಹ ಪವಿತ್ರವಾದಂತಹ ದಿನ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ. ನಾನು ಮೇಕೆದಾಟು ಪಾದಯಾತ್ರಾ ಸಂದರ್ಭದಲ್ಲಿ ರಾಮನಗರದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಪ್ರಾರಂಭ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಲಿ ದೀಪವನ್ನು ಹಚ್ಚಿದಾಗ ಒಂದು ಮಾತು ಹೇಳಿದೆ, ಇದು ಎಂತ ಗಳಿಗೆಯಲ್ಲಿ ನಾವು ಈ ಹೋರಾಟವನ್ನ ನಮ್ಮ ನೀರು ನಮ್ಮ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿದಂತ ಗಳಿಗೆಯಲ್ಲಿ, ಸೋನಿಯಾ ಗಾಂಧಿಯವರು ಈ ದೇಶಕ್ಕೋಸ್ಕರ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿದಂತ ಗಳಿಗೆಯಲ್ಲಿ, ಮತ್ತು ಮನಮೋಹನ್ ಸಿಂಗ್ ಒಬ್ಬ ಆರ್ಥಿಕ ತಜ್ಞವನ್ನ ಈ ರಾಷ್ಟ್ರಕ್ಕೆ ಮುನ್ನಡೆಸಿದಂತ ಜವಾಬ್ದಾರಿ ತೆಗೆದುಕೊಂಡಂತ ಗಳಿಗೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಲ್ಲಿ ಹೇಳಿದೆ. ಅದೇ ರೀತಿ ಇವತ್ತು ಲಕ್ಷ್ಮಣ್ ಸವದಿ ನಮ್ಮ ಮಿತ್ರರು ಈ ಒಂದು ಐತಿಹಾಸಿಕವಾದಂತಹ ನಿಮ್ಮ ತಾಲೂಕಿಗೆ ಅವ್ರು ಎಷ್ಟು ಬುದ್ಧಿವಂತರು ಅಂದ್ರೆ 7 ತಿಂಗಳಲ್ಲಿ 2 ಬಾರಿ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ನಿಮ್ಮನ್ನ ಏನ್ ನಮ್ಮ ಕೈಯಲ್ಲಿ ಮಾತಾಡಿಸಿದ್ರು ಆ ನುಡಿದಂತೆ ನಡಿಲಿಕ್ಕೆ ಈ ಬಸವಣ್ಣನ ನಾಡಿನಲ್ಲಿ ಸುಮಾರು 120 ಮಠಗಳಿರುವಂತಹ ಈ ಒಂದು ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾನು ಮತ್ತು ಮುಖ್ಯಮಂತ್ರಿಗಳು, ಸರ್ಕಾರದ ಎಲ್ಲ ಸಚಿವರು, ನಮ್ಮ ಅಬ್ಕಾರಿ ಸಚಿವರು ಈ ಕೊನೆಗೆ ಬಂದು ನಾವೆಲ್ಲ ಸೇರಿ ನಿಮಗೆ ಅವ್ರಿಗೆ ಕೊಟ್ಟಂತ ಶಕ್ತಿಯಿಂದ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ 136 ಶಾಸಕರನ್ನು ಆಯ್ಕೆ ಮಾಡಿ ನುಡಿದಂತ ನಡಿಲಿಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲ ಆ ಕಡೆ ಹೋಗಿ ಮಾತಾಡಿದ್ರು, ನಾನು ನನ್ನ ಸೋದರಿ ನೋಡಬೇಕು, ಆ ತಾಯಿಂದಿರ ನಗುಮುಖ ನೋಡಬೇಕು, ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, ಪ್ರತಿ ಅಕೌಂಟ್ಗೆ 2,000 ರೂಪಾಯಿ ಹೋಗ್ತಾ ಇದೆ, ಅವರ ಭಾವನೆ ಹೇಗಿದೆ, ನಗುಮುಖ ಹೇಗಿದೆ, ಚಪ್ಪಾಳೆ ಹೇಗಿದೆ ಅಂತ ನೋಡ್ಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ಬಂದೋಳೆ ಬಹಳ ಸಂತೋಷದಿಂದ ಉದ್ಘಾಟನೆ ಇದು ಶಂಕುಸ್ಥಾಪನೆಯನ್ನ ಪ್ರಾರಂಭ ಮಾಡಿದ್ದೇವೆ. 1600-500 ಕೋಟಿ ರೂಪಾಯಿ ಯೋಜನೆ. ಈ ಬಹುಶಃ ನಾನೆಲ್ಲ ಲೆಕ್ಕ ಹಾಕಿದೆ, 16,000 ಕೋಟಿ ರೂಪಾಯಿ ನಮ್ಮ ಇಲಾಖೆಯ ಬಜೆಟ್. ಈಗಾಗಲೇ ಟೆಂಡರ್ ಅಪ್ರೂವಲ್ ಈ ಭಾಗದಲ್ಲೇ ಕೇಂದ್ರದಲ್ಲಿ 3,786 ಕೋಟಿ ರೂಪಾಯಿ ಆಗಿದೆ. ಇನ್ನು ಮಿಕ್ಕಿದ್ದು ಟೆಂಡರ್ ಕರಿಬೇಕಾಗಿದ್ದು ಟೆಂಡರ್ ಫೇಸ್ನಲ್ಲಿ ಈ ಕೆಎನ್ಎಲ್ ಅಲ್ಲಿ ಇನ್ನ 3,838 ಕೋಟಿ ಆಗಬೇಕು. ಒಟ್ಟು 7,600 ಕೋಟಿ. ನಾವು ಹೋದ್ಸತಿ ಬಂದಾಗ ನನಗೆ ಬಹಳ ಸಂತೋಷ ಆಯ್ತು. ಹೋಗಿ ನನ್ನ ತಮ್ಮನ ಹತ್ರ DK ಸುರೇಶ್ ಹತ್ರ ಮಾತಾಡಿದೆ. ಈ ನೀವು ಇಲ್ಲಿ ಕಟ್ಟಿರೋಂಥ ಏನು ಧನಿನ್ ಹಾಸ್ಪಿಟಲ್ ಯೂನಿವರ್ಸಿಟಿ ಇದೆಯಲ್ಲ, ವೆಟರ್ನರಿ ಹಾಸ್ಪಿಟಲ್, ಇದನ್ನ ನಾವು ಕೂಡ ಕಣ್ಣು ಹಾಕಬೇಕು ಅಂತೇಳಿ ಬಹಳ ದೂರ ದೃಷ್ಟಿ ಇಟ್ಕೊಂಡು ನಮ್ಮ ಸೌದಿ ಅವರು ಇದನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ನಮ್ಮ ಪಶುಸಂಗೋಪನಾ ಇಲಾಖೆ ವೆಂಕಟೇಶ್ ಅವ್ರನ್ನ ಕರೆಸಿ ನಾವೆಲ್ಲ ಕೂತ್ಕೊಂಡು ಎಷ್ಟಾಗ್ಬೋದು ಏನ್ ಮಾಡ್ಬೋದು ಅಂತ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈಗ ನಾವು ಲೆಕ್ಕ ಹಾಕಿ ಈಗ ಅರ್ಜಿ ಹಾಕಿದ್ ನೋಡಿದ್ರೆ ಈಗ ಇದೆಲ್ಲ ಆಯ್ತು, ಈ ನೀರಾವರಿ ಯೋಜನೆ ಆಯ್ತು, ಹಿಂದೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಆಯ್ತು, ಈಗ 1,500-600 ಕೋಟಿ ಬಂತು. ಈಗ ಇದನ್ನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೇರೆ ಕೇಳ್ತಾ ಇದ್ದಾರೆ. ನನಗೊಂದು ಭಯ ಆಗೋಯ್ತು, ಖಜಾನೆನೂ ಇಲ್ಲಿಗೆ ಇಟ್ಬಿಡಿ ಅಂತ ಕೇಳಲಿಲ್ಲ ಲಕ್ಷ್ಮಣ್ ಸವದಿ ಅವರು. ಬೆಂಗಳೂರು ಖಜಾನೆನ ತೆಗೆದುಕೊಂಡು ಬಂದು
ಇಲ್ಲಿಗೆ ನಮಗೆ ಬೆಳಗಾಂ ವಿಧಾನಸೌಧಕ್ಕೆ ಮಡಗುಡಿ ಅಂತ ಕೇಳಲಿಲ್ಲ. ಸದ್ಯ ಅದೊಂದು ಕೇಳಲಿಲ್ಲ. ನಿಮ್ಗೆ ಬಹಳ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲಿ ತಮ್ಮ ತಪ್ಪೇನಿಲ್ಲ, ಯಾಕೆಂದ್ರೆ ನಿಮ್ಮ ಋಣ ತೀರಿಸ್ಬೇಕಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ ಸಂಸ್ಕೃತದಲ್ಲಿ, ಭೀಷ್ಮ ಧರ್ಮರಾಯನ ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತು ದೇವಶ್ಯ ಪರಿಜಯತ್ಯಜ್ಯಂ ತೇಭ್ಯಸ್ಥ ಧರ್ಮತ ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟುತ್ತಾನಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಮತ್ತೊಂದು ಸಮಾಜದ ಋಣ. ಆ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ನೀವು 77 ಸಾವಿರ ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಈ ಜಿಲ್ಲೆಗೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಕೊಟ್ಟಂತ ಶಕ್ತಿಯಿಂದ ನಿಮ್ಮ ಋಣವನ್ನ ತೀರಿಸಬೇಕು. ನನಗೆ ಮಂತ್ರಿ ಕೊಡದೇವರು ಚಿಂತೆ ಇಲ್ಲ, ಈ ಕ್ಷೇತ್ರದ ಜನತೆ ಅಭಿವೃದ್ಧಿ ಮುಖ್ಯ ಅನ್ನೋದನ್ನ ಇವತ್ತು ಸಾಬೀತು ಮಾಡಿ ಇಂಥ ದೊಡ್ಡ ಯೋಜನೆಯನ್ನ ಇವತ್ತು ಪ್ರಾರಂಭವನ್ನು ಮಾಡಿದ್ದಾರೆ. ಆದ್ರಿಂದ ಇಂಥ ಶಾಸಕರನ್ನ ಪಡ್ಕೊಳ್ಳಿಕ್ಕೆ ನೀವೆಲ್ಲ ಭಾಗ್ಯವಂತರು, ಪುಣ್ಯವಂತರು, ಅದೃಷ್ಟವಂತರು ಅಂತ ಹೇಳಲಿಕ್ಕೆ ನನಗೆ ಇಲ್ಲಿ ಬಹಳ ಸಂತೋಷ ಆಗ್ತಾ ಇದೆ.